ಕಾವೇರಿ ನ್ಯಾಯ ಮಂಡಳಿಗೆ ಪದೇ ಪದೇ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ ಕಾವೇರಿ ಎಂದಿಗೂ ಕಾವೇರಿ ಎಂದಿಗೂ ಕಾವೇರಿ ಎಂದಿಗೂ ಕಾವೇರಿ ನ್ಯಾಯ ಮಂಡಳಿ ಮೇಲೆ ಒತ್ತಡ ಹೇರುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಪದೇ ಪದೇ ಕುಡಿಯುವ ನೀರಿನ ವಿಚಾರದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ತಮಿಳುನಾಡು ಸರ್ಕಾರಕ್ಕೆ ಕಾವೇರಿ ನ್ಯಾಯ ಮಂಡಳಿಗೆ ಕನ್ನಡಿಗರ ಪಾಲಿಗೆ ಮಹಾನ ಶಾಸನವಾಗಿರುವ ಕಾವೇರಿ ನ್ಯಾಯ ಮಂಡಳಿ ತೀರ್ಪಿಗೆ ಬೇಕೇ ಬೇಕು ಕಾವೇರಿ ಎಂದಿಗೂ ಕಾವೇರಿ ನ್ಯಾಯ ಮಂಡಳ ತೀರ್ಪಿಗೆ ಕನ್ನಡಿಗರ ಪಾಲಿಗೆ ಮಹಾನ ಶಾಸನವಾಗಿರುವ ಕಾವೇರಿ ನ್ಯಾಯ ಮಂಡಳಿಗೆ ಪದೇ ಪದೇ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿರುವ ಕಾವೇರಿ ನ್ಯಾಯ ಮಂಡಳಿ ತೀರ್ಪಿಗೆ ತಮಿಳುನಾಡು ಒತ್ತಡ ಹೇರುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಪದೇ ಪದೇ ಕಾವೇರಿ ವಿಚಾರದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಕಾವೇರಿ ನ್ಯಾಯ ಮಂಡಳಿಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಕಾವೇರಿ ನ್ಯಾಯ ಮಂಡಳಿಗೆ ಕಾವೇರಿ ಎಂದಿಗೂ ಕಾವೇರಿ ನ್ಯಾಯ ಮಂಡಳಿ ತೀರ್ಪಿಗೆ ಕನ್ನಡಿಗರ ಪಾಲಿಕೆ ಮಹಾನ ಶಾಸನವಾಗಿರುವ ಕಾವೇರಿ ನ್ಯಾಯ ಮಂಡಳಿಗೆ ಪದೇ ಪದೇ ಕುಡಿಯುವ ನೀರಿನ ವಿಚಾರದಲ್ಲಿ ಕಾವೇರಿ ನ್ಯಾಯ ಮಂಡಳಿಗೆ ನಮಗೆ ಅನ್ಯಾಯ ಮಾಡುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಕಾವೇರಿ ನ್ಯಾಯ ಮಂಡಳಿ ತೀರ್ಪಿಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಕಾವೇರಿ ನ್ಯಾಯ ಮಂಡಳಿ ಏನು ನಿನ್ನೆ ತೀರ್ಪನ್ನು ನೀಡಿದೆ. ಇಂದಿನಿಂದ ಮುಂಬರುವ 15 ದಿನಗಳ ಕಾಲ ಪ್ರತಿನಿತ್ಯ 3,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿರುವ ಆದೇಶವನ್ನು ಖಂಡಿಸಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಬರಗಾಲವನ್ನು ಘೋಷಣೆ ಮಾಡಿದ್ದಾರೆ. ನಮಗೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ, KRSನಲ್ಲಿ ಇಲ್ಲ, ಹೇಮಾವತಿ ಇಲ್ಲ, ಕಬಿನಿ ಎಲ್ಲೂ ನೀರಿಲ್ಲ. ಇಂಥ ಸಮಯದಲ್ಲಿ ನಮಗೆ ಕುಡಿಲಿಕ್ಕೆ ನೀರಿಲ್ಲದೆ ಸಹ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆದೇಶವನ್ನು ಮಾಡಿರೋದನ್ನು ಖಂಡಿಸ್ತಾ ಇದ್ದೀವಿ. ನಾವು ಈ ಕೂಡಲೇ ರಾಜ್ಯ ಸರ್ಕಾರ ಅಪೀಲನ್ನು ಹಾಕಿ ಕಾವೇರಿ ನ್ಯಾಯ ಮಂಡಳಿಗೆ ಯಾವುದೇ ಕಾರಣಕ್ಕೂ ನಮಗೆ ಕುಡಿಯಲೇ ನೀರಿಲ್ಲ, ಅಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೀಲಿಕ್ಕೆ ನೀರು ಬಿಡಬಾರ್ದು, ಮತ್ತು ಕೇಂದ್ರ ಮಂತ್ರಿಗಳು ಏನು MP ಗಳಿದ್ದಾರೆ ಇದರ ಮೇಲೆ ಒತ್ತಡವನ್ನು ತರಬೇಕು, ಹಾಗೂ ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡಿ ನಮ್ಮ ನೀರಲಿಕ್ಕೆ ಅನುಕೂಲವನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಒಂದೇ ಹನಿಯ ನೀರನ್ನು ನೀವು ಬಿಡಬೇಡಿ, ನಿಮ್ಮೆಲ್ಲರ ಜೊತೆಗೆ ನಾವು ಕನ್ನಡ ಜನತೆ ಇರ್ತೀವಿ, ನಮಗೆ ಕುಡಿಲಿಕ್ಕೆ ನೀರು ಕೊಡಿ, ಬೆಳಿಲಿಕ್ಕೆ ನೀರಿಲ್ಲ, ಕುಡಿಲಿಕ್ಕೆ ನೀರು ಕೊಡಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕಾವೇರಿ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ನೀರಿಲ್ದೇ ಎಷ್ಟೋ ಜನ ಕಂಗಾಲಾಗಿದ್ದಾರೆ ಮತ್ತು ನಮ್ಮ ರೈತರಿಗೆ ಬೆಳೆಯೋಕ್ಕೆ ನೀರಿಲ್ಲ. ಇವತ್ತು ತಮಿಳುನಾಡಲ್ಲಿ ನೀರು ಕೊಡಿ ಅಂತ ಹೇಳಿ ಭಾರಿ ಒತ್ತಡ ಇಡ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರಿ ತೊಂದರೆ ಆಗ್ತಾಯಿದೆ. ಈ ನಾಡಿನಲ್ಲಿ ಪ್ರತಿ ವರ್ಷ ಇದೇ ಟೈಮಲ್ಲಿ ನೀರು ಕೊಡಿ ಅಂತ ಹೇಳಿ ಈಗ ಹಿಂದಿನ ವರ್ಷದಲ್ಲೂ ಕೂಡ ನಾವು ಹೋರಾಟ ಕೂಡ ಮಾಡಿದ್ದೀವಿ. ಈ ವರ್ಷದಲ್ಲೂ ಕೂಡ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಯಾವುದೇ ಕಾರಣಕ್ಕಾದರೂ ಕೊಡಬಾರ್ದು. ಇವತ್ತಿನ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾರಿ ಕ್ರಮ ತಗೊಂಡು ನಮ್ಮ ರೈತರಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ಈ ನೀರನ್ನು ಬಿಡೋಕ್ಕೆ ಯಾವುದೇ ಕಾರಣಕ್ಕೂ ಆದೇಶ ಮಾಡದಂತೆ ಈ ಕೋರ್ಟಿಗೆ ಇವರು ಜವಾಬ್ದಾರಿ ತಗೊಂಡು ಅದರ ಕಡೆ ಗಮನ ಕೊಟ್ಟು ನಮ್ಮ ನೀರನ್ನು ನಮಗೆ ಉಳಿಸಬೇಕು ಅಂತ ಕೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ಇವತ್ತು ನಾವು ಮಾಡ್ತಾ ಇರೋದು ಏನಪ್ಪ ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮ ಕನ್ನಂಬಾಡಿ ಕಟ್ಟೆ ಇವತ್ತಿನಿಂದ ಮಾಡ್ತಾಯಿಲ್ಲ. ನಾವು ಸುಮಾರು 40 ವರ್ಷದಿಂದನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಇದೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಕ್ಕೂ ಕೂಡ
ಇದನ್ನು ಜಯಲಲಿತನೂ ಕೂಡ ಯೋಗವಚನದಲ್ಲೇ ಮಾತಾಡಿದ್ವಿ ಒಳಗೆ. ಇನ್ನೂ ತಮಿಳ್ನಾಡವ್ರಿಗೆ ಬುದ್ಧಿ ಬರಲ್ಲ. ಯಾಕೆಂತಂದರೆ ಈ ಸಾರಿ ಮಳೆಗಾಲ ಇಲ್ಲ. ಮಳೆಗಾಲ ಇಲ್ಲದೇ ಅಂತರ್ಗಂಗೆ ಎಲ್ಲ ಬತ್ತೋಗ್ಬಿಟ್ಟೈತೆ. ಜಲದಲ್ಲಿ ನೀರು ಬರ್ತಾ ಇಲ್ಲ, ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಇವತ್ತು ನಮ್ಮ ಕಬ್ಬಿನ ಬೆಳೆ ನೋಡಿದೆ ನಾನು. ಕಬ್ಬಿನ ಬೆಳೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಒಣಗಿ ಎಲ್ಲ ಗರುಗಳಾಗ್ತಾ ಇದೆ. ಇಂಥದ್ರಲ್ಲಿ ಕಾವಲಿಗೆ ಕಟ್ಟೆ ಕರೆಗೆ ತುಂಬಿಸೋಕ್ಕೆ ನೀರು ಕೊಡ್ತಾ ಇಲ್ಲ, ಅಂಥದ್ರಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈ ತಮಿಳ್ನಾಡು ಸರ್ಕಾರ ಈ ವಿಜಯ್ ಇವನು ನೆನ್ನೆ ಮೊನ್ನೆ ಬಂದಿರೋ ವಿಜಯ್ ಇವನು ಮುಖ್ಯಮಂತ್ರಿ, ಇವನು ಯೋಗ್ಯತೆ ಇಲ್ಲ, ಇವನು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯತೆ ಇಲ್ಲ ಇವನಿಗೆ. ಅದೇನಾರು ಹಾಕ್ಕೊಳ್ಳಿ, ಅದು ಅವ್ರ ಸ್ಟೇಟ್. ಅದು ನಮ್ಮ ಬಗ್ಗೆ ಬಂದು ನಮ್ಮ ಕರ್ನಾಟಕದ ಬಗ್ಗೆ ನೀರು ಕೊಡಿ ಅಂತ ಕೇಳ್ತಾ ಇರೋದು ಇದು ನಿಜಕ್ಕೂ ಇದು ತಪ್ಪು. ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಹಿಂದೆ ಬಂಗಾರಪ್ಪ ಏನು ಮಾಡಿದ್ರು ಆ ಕೆಲಸ ಮಾಡಿದ್ರೆ ಆ ಥರ ಇವರಿಗೆ ಒಂದು ಇಡೀ ಕರ್ನಾಟಕ ಇವರಿಗೆ ಇದನ್ನು ಗೌರವ ಕೊಡುತ್ತೆ ಅಂತ ಹೇಳ್ತಾ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ವಂದನೆ ಹೇಳ್ತೀನಿ.